ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಯಾವ್ದ್ಯಾವುದು ಮತ್ತು ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳೇನು ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ನೋಡಿದ್ರೆ ಕೇವಲ 3 ಗ್ರಹಗಳು ಮಾತ್ರ ಬದಲಾವಣೆ ಆಗ್ತವೆ. 11ನೇ ತಾರೀಕು 2ನೇ ತಿಂಗಳು 2025ಕ್ಕೆ ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 12ನೇ ತಾರೀಕು 2ನೇ ತಿಂಗಳು 2025ರಂದು ರವಿ ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ. ಅದಾದ ನಂತರ 27ನೇ ತಾರೀಕಿನಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಿನಲ್ಲಿ ನಡೆಯುವಂತಹ ಗ್ರಹದ ಸಂಚಾರ. ಬುಧ ಗ್ರಹವೇ ಎರಡೆರಡು ಬಾರಿ ತನ್ನ ಗ್ರಹದ ಒಂದು ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದು ಬಿಟ್ಟರೆ ರವಿ ತನ್ನ ಮಾಸದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಎಲ್ಲ ಗ್ರಹಸ್ಥಿತಿಗಳಿಂದಾಗಿ ಯಾವ್ಯಾವ ರೀತಿಯ ಫಲಿತಗಳು ಈ ತಿಂಗಳಲ್ಲಿ ಬರಬಹುದು ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ಜೊತೆಗೆ ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಬೇಕಾದ ಸಂದರ್ಭದಲ್ಲಿ ಬಹಳ ವಿಶೇಷವಿದೆ. 1ನೇ ತಾರೀಕಿನಂದು ಕುಂದ ಚತುರ್ಥಿ ಇರ್ತಕ್ಕಂಥದ್ದು, 2ನೇ ತಾರೀಕಿನಂದು ಶ್ರೀ ಪಂಚಮಿ, 3ನೇ ತಾರೀಕಿನಂದು ಕುಮಾರಷಷ್ಠಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಸೂರ್ಯ ಜಯಂತಿ ಇರುವಂಥದ್ದು, ಜೊತೆಗೆ 5ನೇ ತಾರೀಕಿನಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ನೋಡಿ, ರಥಸಪ್ತಮಿಯು ಸಹ ನಮಗೆ ಈ ತಿಂಗಳಲ್ಲಿ ಬಂದಿದೆ. ಅದಾದ ನಂತರದಲ್ಲಿ 10ನೇ ತಾರೀಕಿನಂದು ಸೋಮ ಪ್ರದೋಷ ಇರ್ತಕ್ಕಂಥದ್ದು, ಸೋಮವಾರ ಪ್ರದೋಷ ಬಂದಿದೆ, ಹಾಗಾಗಿ ಸೋಮ ಪ್ರದೋಷ ಇರ್ತಕ್ಕಂಥದ್ದು. 12ನೇ ತಾರೀಕಿನಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಎಲ್ಲರಿಗೂ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ, ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ನಿದ್ರೆಯ ಮಹತ್ವವನ್ನು ತಿಳಿಸುವಂತಹ, ಜಗತ್ತಿನ ಎಲ್ಲ ತಮಸ್ಸುಗಳನ್ನು ನಾಶ ಮಾಡ್ತಕ್ಕಂತಹ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂತಹ ಮಾಸ ಶಿವರಾತ್ರಿಗಳನ್ನು ನಾವು ಪ್ರತಿ ಮಾಸವೂ ಏನು ಮಾಡ್ತೀವಿ, ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಒಂದು ಸುಸಂದರ್ಭ, ಜೊತೆಗೆ ಅದೇ ದಿವಸ ಒಂದು ಶನೈಶ್ಚರ ಜಯಂತಿಯೂ ಸಹ ಇರ್ತಕ್ಕಂಥದ್ದು. ಚಾಂದ್ರಸೌರ ಮಹಾಶಿವರಾತ್ರಿ 26ನೇ ತಾರೀಕು 2ನೇ ತಿಂಗಳು 2025. ಅದೇ ರೀತಿಯಾಗಿ 28ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಅಂದರೆ ತುಂಬ ವಿಶೇಷತೆಗಳಿದ್ದಾವೆ. ಈ ಬಹಳ ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಈ ಮಾಸವು 12 ರಾಶಿಗಳ ಮೇಲೆ ಹಲವು ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅದು ಒಳ್ಳೆ ರೀತಿಯಲ್ಲೂ ಹೌದು, ಕೆಡುಕಿನ ರೀತಿಯಲ್ಲೂ ಹೌದು. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಕೆಡುಕುಗಳೆಲ್ಲ ದೂರವಾಗಬೇಕು, ಎಷ್ಟೋ ಒಂದು ಜನರ ಕನಸುಗಳು ಈಡೇರಬೇಕು. ಇನ್ನೇನು ನಾವು ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬರ್ತಾ ಇದ್ದೇವೆ. ಆ ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬಂದ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನು ಸಹ ಮುಂದಿನ ದಿನಮಾನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇಷ್ಟು ಒಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಬರಬಹುದು ಅನ್ನೋದನ್ನು ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಪ್ರಸ್ತುತ ತುಂಬ ಗ್ರಹದ ಅನುಕೂಲತೆಗಳು ಇರ್ತಕ್ಕಂಥದ್ದು. ಈ ಒಂದು ತಿಂಗಳಲ್ಲಿ ಸಕಲವು ಒಂದು ತುಂಬ ಅನುಕೂಲತೆ. ಈ ರಾಹು ಕೇತುಗಳ ಪೀಡನೆಯನ್ನು ಒಂದು ಹೊರತುಪಡಿಸಿದರೆ ಪ್ರಮುಖವಾಗಿರ್ತಕ್ಕಂತಹ ಎಲ್ಲ ಗ್ರಹಗಳು, ಶುಕ್ರನ ಸಂಚಾರ ಚೆನ್ನಾಗಿದೆ, ಬುಧನ ಸಂಚಾರ ಚೆನ್ನಾಗಿದೆ, ರವಿಯ ಸಂಚಾರ ಸಹ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಗುರು ಅನುಗ್ರಹ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ದೃಷ್ಟಿ ಬೇರೆ ಇರ್ತಕ್ಕಂಥದ್ದು ರಾಶಿಯ ಮೇಲೆ, ದೇಹಸ್ಥಾನದ ಮೇಲೆ. ಎಷ್ಟು ಬೆಳವಣಿಗೆ ಬೇಕು,
ಶನಿ ನಿಮಗೆ 6ನೇ ಮನೆಯಲ್ಲಿ ಶುಭದಾಯಕನಾಗಿ ಕೂತಿರ್ತಕ್ಕಂಥದ್ದು. ಆದರೆ ಈ ರಾಹು ಮತ್ತು ಕೇತು ರಾಶಿ ಒಳಗಡೆ ರಾಹು ಸಪ್ತಮ ಸ್ಥಾನದಲ್ಲಿ ಇದ್ದಿರೋದ್ರಿಂದ ಸಣ್ಣ ಏರುಪೇರುಗಳನ್ನು ಹೊರತುಪಡಿಸಿದರೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಅತ್ಯುತ್ತಮ ಅಂತಲೇ ಹೇಳಬಹುದು. ಯಾವ ರೀತಿಯಾಗಿ ಅತ್ಯುತ್ತಮ ಅನ್ನೋದನ್ನು ಈಗ ಗಮನಿಸೋಣ. ಯತ್ನಿಸಿದ ಎಲ್ಲ ಕೆಲಸ ಕಾರ್ಯಗಳು ಸಹ ತುಂಬ ಸುಗಮವಾಗಿ ಕೈಗೂಡ್ತಕ್ಕಂಥದ್ದು. ಸ್ವಂತದ ವಿಚಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಈ ಒಂದು ತಿಂಗಳು ಬಹಳ ಶುಭವಾಗಿ ಇದೆ. ಧಾರ್ಮಿಕ ಕೆಲಸ ಕಾರ್ಯಗಳು ತುಂಬ ಅನುಕೂಲತೆಗಳನ್ನು ನಿಮಗೆ ತಂದುಕೊಡುತ್ತೆ. ದೈವ ಕಾರ್ಯಾಸಕ್ತಿ ನಿಮ್ಮ ಮನಸ್ಸಿಗೆ ಬಹಳ ಮುದವನ್ನು ತಂದುಕೊಡ್ತಕ್ಕಂಥದ್ದು. ಶುಭ ಕಾರ್ಯಗಳ ಲಾಭಗಳನ್ನು ನೋಡ್ತೀರಿ. ಇಚ್ಛಿಸಿದಂತೆ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಳ್ತೀರಿ. ಗೃಹ ನಿರ್ಮಾಣದಂತಹ ಅಥವಾ ಮನೆಯನ್ನು ಕೊಂಡ್ಕೊಳ್ತಕ್ಕಂತಹ ಪ್ರಯತ್ನಗಳಿಗೆ ಕೈ ಹಾಕಿ ಯಶಸ್ಸನ್ನು ಸಹ ನೀವು ಪಡೆದುಕೊಳ್ತೀರಿ. ನಿವೇಶನವನ್ನೇನಾದರೂ ತಗೋಬೇಕಾದಾಗ ಸ್ವಲ್ಪ ಜಾಗ್ರತೆಯಾಗಿರಿ. ಕೆಡುಕೇನೂ ಆಗಲ್ಲ. ನಿಮ್ಮ ಬಡ್ಜೆಟ್ ಮೀರುವ ಸಾಧ್ಯತೆಗಳು ಇರ್ತವೆ. ನಿಮ್ಮ ಬಡ್ಜೆಟ್ ಕೈ ಮೀರಿ ಹೋಯಿತು ಅಂತಂದರೆ ಅದು ಸಹ ನಿಮಗೆ ಅನಾನುಕೂಲತೆಗಳು ಆಗ್ಬಿಡುತ್ತವೆ. ಇಲ್ಲಿ ಈ ಹಳೆಯ ವಾಹನಗಳನ್ನು ಕೊಂಡುಕೊಳ್ಳುವ ಮತ್ತು ಮಾರುವಂತಹ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅಂದರೆ ಸೆಕೆಂಡ್ಸ್ ವೆಹಿಕಲ್ಗಳ ಮಾರಾಟಗಾರರಿಗೆ ಅತಿ ಹೆಚ್ಚಿನ ಧನಲಾಭ ಉಂಟಾಗ್ತದೆ. ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅವಿವಾಹಿತರಿಗೆ ಉತ್ತಮವಾದಂತಹ ಸಂಬಂಧಗಳು ಬಂದು ಕೈ ಸೇರ್ತಕ್ಕಂಥದ್ದು. ಹಲವಾರು ಸ್ನೇಹಿತರು ನಿಮಗೆ ದಿಢೀರಂಥ ಉಡುಗೊರೆಗಳನ್ನು ಈ ಒಂದು ತಿಂಗಳಲ್ಲಿ ನಿಮಗೆ ಕೊಡ್ತಾರೆ. ಅನಾರೋಗ್ಯ ನಿಮಗೆ ಅಷ್ಟೊಂದೇನು ಬಾಧೆ ಕೊಡಲ್ಲ. ಆರೋಗ್ಯ ಪ್ರಾಪ್ತಿಯ ಯೋಗ ಕನ್ಯಾ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ, ಸಾಹಿತಿಗಳಿಗೆ, ಕಲಾವಿದರುಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು. ಕ್ರೀಡಾಪಟುಗಳಿಗೆ ನಿಮ್ಮ ಕ್ರೀಡೆಯ ಅನುಸಾರ ವಿದೇಶ ಯಾತ್ರೆಯನ್ನು ಮಾಡುವ ಸಾಧ್ಯತೆಗಳು ಸಹ ಇದ್ದಾವೆ. ಅಥವಾ ಬೇರೆ ಬೇರೆ ಊರುಗಳಿಗೆ ಹೋಗಿ ನಿಮ್ಮ ಒಂದು ಕ್ರೀಡೆಯ ಪರ್ಫಾರ್ಮೆನ್ಸ್ಗಳನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳು ಸಹ ಇದ್ದಾವೆ. ಅದರಲ್ಲೂ ಈ ಸಾಂಪ್ರದಾಯಿಕ ನೃತ್ಯ ಕಲಾವಿದರುಗಳಿಗೆ ಯಥೇಚ್ಛವಾದಂತಹ ಮರ್ಯಾದೆ, ಗೌರವ, ಒಂದು ಸನ್ಮಾನಗಳು ಪ್ರಾಪ್ತಿಯಾಗ್ತಕ್ಕಂತಹ ತಿಂಗಳಾಗಿರುತ್ತೆ. ಸ್ತ್ರೀಯರಿಗೆ ಬಂಧುಗಳಿಂದ ಬಹಳ ಗೌರವಯುತವಾದ ವಾತಾವರಣ ಉಂಟಾಗ್ತದೆ. ಹಿಂದೆ ನಡೆದಂತಹ ಅವಮಾನಗಳಿಗೆ, ಅಪನಿಂದನೆಗಳಿಗೆ ಈ ಒಂದು ತಿಂಗಳು ಉತ್ತರವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ದೈಹಿಕವಾಗಿ ಅನಾನುಕೂಲತೆಗಳು ಮತ್ತು ಅನಾರೋಗ್ಯಗಳೇನಾದರೂ ಕಾಡ್ತಾ ಇದ್ದರೆ ಅದು ಸಹ ನಿಮಗೆ ನಿವಾರಣೆ ಆಗ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ. ಬಹಳ ಸುಂದರವಾದಂತಹ ತಿಂಗಳನ್ನು ಕನ್ಯಾ ರಾಶಿಯವರು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಬಡ್ಡಿ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಫೈನಾನ್ಸ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರು, ಅಷ್ಟು ಮಾತ್ರ ಅಲ್ಲದೆ ಚಮ್ಮಾರಿಕೆ ವೃತ್ತಿ ಇರಬಹುದು, ಕುಂಬಾರ ವೃತ್ತಿ ಇರಬಹುದು, ಮಡಿವಾಳ ವೃತ್ತಿ ಇರಬಹುದು, ಇಂಥವರಿಗೆಲ್ಲ ಬಹಳ ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಈ ಐರನ್ ಅಂಗಡಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಅಂದರೆ ಇಸ್ತ್ರಿ ಅಂಗಡಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಲಾಂಡ್ರಿ ಶಾಪ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಲ್ಯಾಬೊರೇಟ್ರಿಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಸಲೂನ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಧನಲಾಭಗಳು ಉಂಟಾಗ್ತದೆ. ನೋಡಿ, ಸಲೂನ್ಗಳು ಅಂತ ಬಂದಾಗ ನಾವು ಕೆಲವೊಬ್ಬರನ್ನು ನಾವು ಎಷ್ಟು ಕೀಳಾಗಿ ಕೆಲ ಜನಗಳು ಕಾಣ್ತಾರೆ ಅಂದರೆ ಮನಸ್ಸಿಗೆ ಬಹಳ ನೋವಾಗ್ತದೆ. ಎಲ್ಲರೂ ಮನುಷ್ಯರೇ ಅನ್ನುವಂತಹ ಭಾವವನ್ನು ಮರೆತು ಮನುಷ್ಯ ಇವತ್ತು ಬದುಕ್ತಾ ಇದ್ದಾನೆ. ಉದಾಹರಣೆಗೆ ಈ ಸಲೂನ್ಗಳಲ್ಲಿ ಕೆಲಸವನ್ನು ಮಾಡುವಂತಹ ಜನರನ್ನು ಮುಟ್ಕೊಂಡ್ರೆ ಮೈಲಿಗೆ ಅಂತ ಹೇಳಿ ಎಷ್ಟೋ ಜನರು ಅವರ ಹತ್ರ ನಿಂತ್ಕೊಂಡು ಮಾತಾಡೋದಕ್ಕೂ ಸಹ ಹಿಂಸೆ ಪಡ್ತಾರೆ. ಅವರು ಮನುಷ್ಯರೇ, ನಾವು ಮನುಷ್ಯರೇ. ಆದರೆ ಅವರು ಕೈ ಇಟ್ಟು ಹೇರ್ ಕಟ್ ಮಾಡಬೇಕಾದಾಗ ನನಗೆ ಆ ಸ್ಟೈಲ್ ಬೇಕು, ಈ ಸ್ಟೈಲ್ ಬೇಕು ಅಂತ ಕಟಿಂಗ್ ಮಾಡಿಸ್ಕೊಳ್ಬೇಕಾದಾಗ ನಿಮಗೆ ಸಂತೋಷವಾಗಿ ಮಾಡಿಸ್ಕೊಳ್ತೀರಿ. ನಿಮ್ಮ ಕೆಲಸ ಮುಗಿತಾ ಇದ್ದ ಹಾಗೆ ಆ ಸಮಾಜವನ್ನೇ ಕೀಳಾಗಿ ನೋಡ್ತಕ್ಕಂಥದ್ದು, ಅವಹೇಳನ ಮಾಡುವಂಥದ್ದು ಯಾರೂ ಮಾಡಬೇಡಿ. ಪ್ರತಿಯೊಬ್ಬ ಜೀವಿಯೂ ಸಹ, ಪ್ರತಿಯೊಂದು ಪ್ರಾಣಿ ಆಗಿರಲಿ, ಪ್ರತಿಯೊಂದು ಪಕ್ಷಿ ಆಗಿರಲಿ, ನಾವು ಭೂಮಿಯಲ್ಲಿ ಬದುಕ್ತಾ ಇರುವಂತಹ ಸಕಲ ಜೀವ ಜಂತುಗಳು ಜೀವ ಮತ್ತು ನಿರ್ಜೀವ, ಅದಕ್ಕೆ ಆದ ಗೌರವ ಸ್ಥಾನಮಾನಗಳಿದ್ದಾವೆ. ಅದನ್ನು ಪ್ರತಿಯೊಬ್ಬರೂ ಸಹ ಕಾಪಾಡಬೇಕು. ನಮ್ಮ ಈ ಒಂದು ವಿಶೇಷವಾದಂತಹ ಸಮಾಜದ ಒಳಗೆ ಹಲವು ವೃತ್ತಿಯನ್ನು ಮಾಡ್ತಾ ಇರತಕ್ಕಂಥವರಿದ್ದಾರೆ ನೋಡಿ. ಇದೇ ನಮ್ಮ ಕ್ಷೌರಿಕ ವೃತ್ತಿಯನ್ನು ಮಾಡ್ತಕ್ಕಂತಹದ್ದು ಸವಿತಾ ಸಮಾಜದವರು. ಒಂದು ಶುಭ ಕಾರ್ಯಗಳಿಗೆ, ಮದುವೆಗಳಿಗೆ
ಅಷ್ಟೇ ಯಾಕೆ, ಯಾವುದೇ ರೀತಿಯಾದಂತಹ ಶುಭಾಶುಭ ಕಾರ್ಯಗಳಿದ್ದರೂ ಮಂಗಳವಾದ್ಯಗಳನ್ನು ನುಡಿಸಬೇಕಾದಾಗ ಅದೇ ಸವಿತಾ ಸಮಾಜದವರೇ ಬೇಕು. ಆದರೆ ನಿಮ್ಮ ಕೆಲಸ ಮುಗಿದ ಮೇಲೆ ಅವರನ್ನು ನೋಡ್ಕೊಳ್ಳೋ ರೀತಿ, ತುಂಬ ಜನ ಪಾಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾಕೆ ಗುರುಗಳೇ ನಮ್ಮ ಸಮಾಜದವರನ್ನು ಇಷ್ಟು ಕೀಳಾಗಿ ನೋಡ್ತಾರೆ ಅಂತ ಕೇಳಿದಾಗ, ನೋಡಿ ನಾ ಹೇಳೋದು ಇಷ್ಟೇ, ಮನುಷ್ಯನನ್ನು ಯಾವಾಗ ಕೀಳಾಗಿ ನೋಡ್ತಾನೋ ಅವನನ್ನು ನೀವು ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಅಂಥವ್ರಿಗೆ ನೀವು ದೂರ ಇದ್ಬಿಡಿ. ಬಸವಣ್ಣ ಏನು ಹೇಳ್ತಾನೆ, ನನಗಿಂತ ಕಿರಿಯರಿಲ್ಲ, ನನಗಿಂತ ಚಿಕ್ಕವನಿಲ್ಲ ಅಂತ ಅಂದ್ಕೊಂಡು ಜೀವನ ಮಾಡಬೇಕು. ನನಗಿಂತ ಹಿರಿಯರಿಲ್ಲ ಅಂತ ಅಂದ್ಕೊಂಡು ಹೋದಾಗ ಎಲ್ಲೋ ನಾನೇ ದೊಡ್ಡವನು ಅಂತ ಅಂದ್ಕೊಂಡು ನಾವೇ ದೊಡ್ಡವರು. ಯಾರು ವಿಚಾರವನ್ನು ಅರಿತು ಪ್ರತಿಯೊಬ್ಬರಿಗೂ ಗೌರವಗಳನ್ನು ಕೊಡ್ತಾ, ಪ್ರತಿಯೊಬ್ಬರಿಗೂ ಆ ವ್ಯಕ್ತಿಗಳಿಗೆ ಸೇರಬೇಕಾದಂತಹ ಸ್ಥಾನಮಾನಗಳನ್ನು ಕೊಡ್ತಾ, ನಾವು ಮನುಷ್ಯರೇ, ನೀವು ಮನುಷ್ಯರೇ, ನಮಗೆ ಹೇಗೆ ಗೌರವ ಇದೆಯೋ ನಿಮಗೂ ಹಾಗೆ ಗೌರವಗಳಿದೆ ಅಂಥೇಳಿ ಆ ಗೌರವವನ್ನು ಸಾದರ ಮಾಡ್ತಾ ಆ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥದ್ದು ತುಂಬ ಉತ್ತಮವಾದ ಸಂಗತಿ. ಹಾಗಾಗಿ ಅವ್ರು ಯಾರೋ ಒಂದು ಇಡೀ ಸಮಾಜಕ್ಕೆ ಕೇಳ್ಕೊಳ್ತಕ್ಕಂಥದ್ದು, ಇಡೀ ಕ್ಷೌರಿಕ ಸಮಾಜಕ್ಕೆ ನಾನು ಕೇಳ್ಕೊಳ್ತೀನಿ, ಯಾರೋ ಮರ್ಯಾದೆ ಕೊಟ್ಟಿಲ್ಲ ಅಂತ ನೀವು ಖಂಡಿತ ಕುಗ್ಗೋದು ಬೇಡ. ಯಾರೋ ಬಂದು ನಿಮಗೆ ಮರ್ಯಾದೆ ಕೊಡುವಂಥ ಅವಶ್ಯಕತೆಯೂ ಸಹ ಇಲ್ಲ. ನಿಮ್ಮನ್ನು ನೀವೇ ಗೌರವಿಸ್ಕೊಳ್ಳಿ. ನಿಮ್ಮನ್ನು ಗೌರವಿಸುವಂಥವ್ರ ಸಂಖ್ಯೆ ಸಮಾಜದಲ್ಲಿ ಇದೆ, ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಯಾರು ನಿಮ್ಗೆ ಅಗೌರವ ಮಾಡಿದ್ದಾರೆ ಅವ್ರ ಬಗ್ಗೆ ಯೋಚನೆಯೂ ಬೇಕಾಗಿಲ್ಲ. ಅವ್ರು ಮನುಷ್ಯರೇ ಅಲ್ಲ, ಅಷ್ಟೇ. ಮನುಷ್ಯರೇ ಅಲ್ಲದೇ ಇರತಕ್ಕಂಥವ್ರು ನಮಗೆ ಮರ್ಯಾದೆ ಕೊಟ್ಟರೆ ಎಷ್ಟು, ಕೊಡದೇ ಇದ್ದರೆ ಎಷ್ಟು, ಏನಾಗಬೇಕಾಗಿದೆ ನಮಗೆ? ಕುಂಬಾರ ಮಡಿಕೆ ಮಾಡಲಿಲ್ಲ, ಪಾತ್ರೆ ಸಾಮಾನುಗಳನ್ನು ಮಾಡಲಿಲ್ಲ ಅಂದರೆ ಅಡುಗೆಗಿಲ್ಲ. ಚಮ್ಮಾರಿಕೆ ವೃತ್ತಿ ಮಾಡಲಿಲ್ಲ ಅಂದರೆ ಪಾದರಕ್ಷೆಗಳಿಲ್ಲ. ಮಡಿವಾಳ ಬಟ್ಟೆ ಒಗೆದು ಕೊಡಲಿಲ್ಲ ಅಂತ ಹೇಳಿದ್ರೆ ಬಟ್ಟೆಗಳು ಶುದ್ಧ ಆಗಲ್ಲ. ಕ್ಷೌರಿತನ ಮಾಡಲಿಲ್ಲ ಅಂದರೆ ಜುಟ್ಟು ಗಿಟ್ಟು ಗಡ್ಡ ಎಲ್ಲರೂ ಬಿಟ್ಕೊಂಡು ಹಾಗೆ ಇರಬೇಕು. ಯಾವುದೇ ಕೆಲಸ ಕೀಳಲ್ಲ, ಯಾವುದೇ ಕೆಲಸ ಮೇಲಲ್ಲ. ನಾವು ಈ ಒಂದು ಮುಖಾಂತರವಾಗಿ ಸಮಾಜವನ್ನು ಕೇಳ್ಕೊಳ್ತಕ್ಕಂಥದ್ದು, ಆತ್ಮವತ್ ಸರ್ವಭೂತೇಶು, ಪ್ರತಿಯೊಂದು ಜೀವನಲ್ಲೂ ಇರತಕ್ಕಂಥದ್ದು ಆತ್ಮವೇ. ಒಂದು ಆತ್ಮ ಇನ್ನೊಂದು ಆತ್ಮಕ್ಕೆ ನೋವು ಮಾಡೋದು ಬೇಡ. ನೀವು ದೇಹದಿಂದ ದೇಹಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ನೋವು ಮಾಡ್ತೀರಿ, ಆದರೆ ಆತ್ಮಕ್ಕೆ ಯಾರೂ ನೋವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಅರಿತು ಜೀವನ ಮಾಡಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಈ ಒಂದು ತಿಂಗಳಿನಲ್ಲಿ, ಫೆಬ್ರವರಿ ತಿಂಗಳಿನಲ್ಲಿ ಕುಟುಂಬದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಚೆನ್ನಾಗಿರುತ್ತೆ. ನೂತನ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲಕರವಾದಂಥ ವಾತಾವರಣ ಇದೆ. ಮಾಸಾಂತ್ಯದಲ್ಲಿ ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಂಡಿರಬೇಕು. ಇದ್ದಕ್ಕಿದ್ದ ಹಾಗೆ ಕೋಪದ ವಾತಾವರಣ ಉತ್ಪತ್ತಿಯಾಗಬಹುದು. ನಿರ್ಧಾರಗಳಲ್ಲಿ ಅಸ್ಥಿರತೆಗಳು ಸಹ ಉಂಟಾಗಬಹುದು. ಸ್ವಲ್ಪ ಹುಷಾರಾಗಿದ್ದು ಯೋಚನೆ ಮಾಡಿ ಜೀವನವನ್ನು ಮುಂದುವರಿಸಿ. ತಮ್ಮೆಲ್ಲರಿಗೂ ಸಹ ಒಳಿತಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ, ಇನ್ನು ಗುರುಗ್ರಹದ ವಿಚಾರಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ 10ನೇ ಮನೆಗೆ ಗುರು ಬರ್ತಕ್ಕಂಥದ್ದು ಈಗ ಈ ಒಂದು ಮೇ 14ನೇ ತಾರೀಖಿನಂದು ಗುರುಬಲವೇನೋ ಪ್ರಾಪ್ತಿಯಾಗ್ತದೆ. ಆದರೆ ಇನ್ನಷ್ಟು ಹೆಚ್ಚಿನ ಗುರುಬಲ ಪ್ರಾಪ್ತಿಯಾಗೋದಕ್ಕೋಸ್ಕರವಾಗಿ ಮೇ 14ನೇ ತಾರೀಖಿನಂದೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗವನ್ನು ಮಾಡುವ ಸಂದರ್ಭದಲ್ಲಿ ತಮ್ಮೆಲ್ಲರ ಜೀವನ ಸುಖದಾಯಕವಾಗಿರಬೇಕು, ಸೌಖ್ಯದಾಯಕವಾಗಿರಬೇಕು. ಜಾತಕದಲ್ಲೇನಾದರೂ ಗುರುವಿನ ಪೀಡನೆಗಳೇನಾದರೂ ನಡೀತಿದ್ರೆ ಅದು ಸಹ ನಿವಾರಣೆ ಆಗಬೇಕು ಅಂಥೇಳಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡಿಸಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ಮನೆಯ ಸಂಪೂರ್ಣವಾದ ಪೋಸ್ಟಲ್ ಅಡ್ರೆಸ್ ಇದಿಷ್ಟನ್ನು ಕಳುಹಿಸಿ ನೋಂದಾಯಿಸ್ಕೊಳ್ಳಿ. ಅದಕ್ಕೆ ಶುಲ್ಕ ಒಬ್ಬರಿಗೆ 333 ರೂಪಾಯಿಗಳಿರುತ್ತೆ. ಆ ಒಂದು ಶುಲ್ಕವನ್ನು ಕಟ್ಟಿ ನೀವು ಬುಕ್ ಮಾಡ್ಕೊಳ್ಳಿ. ಯಾಗದ ನಂತರದಲ್ಲಿ ಪ್ರಸಾದ ನಿಮ್ಮ ಮನೆಗೇ ಬಂದು ತಲುಪತ್ತೆ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಗುರು ರಕ್ಷಾ ಕವಚ, ಅದರ ಜೊತೆಗೆ ಗುರು ರಕ್ಷೆ ಇರ್ತಕ್ಕಂತಹ ಅಕ್ಷತೆ ಇವೆರಡೂ ಸಹ ನಿಮಗೆ ಪ್ರಸಾದವಾಗಿ ನಿಮ್ಮ ಮನೆಗೇ ಬಂದು ತಲುಪತ್ತೆ. ಹಾಗಾಗಿ ಈ ಒಂದು ಸಣ್ಣ ಪೂಜೆಯನ್ನು ಮಾಡಿಸಿ ತಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗಲಿ ಅಂತ ಹೇಳ್ತಾ, ಗುರುವಿನ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗಲಿ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಕೊನೆಯ ಭಾಗದಲ್ಲಿ ಸಣ್ಣ ಸಣ್ಣ ಆರ್ಥಿಕ ಮುಗ್ಗಟ್ಟುಗಳು ಉಂಟಾಗಬಹುದು, ಸಣ್ಣ ಪುಟ್ಟ ಆರ್ಥಿಕ ಮುಗ್ಗಟ್ಟುಗಳು ಉಂಟಾಗಬಹುದು. ಸ್ವಲ್ಪ ಜಾಗೃತೆಯಾಗಿದ್ದು ಜೀವನ ನಡೆಸ್ಕೊಂಡು ಹೋದರೆ ಅದು ಸಹ ಏನಾಗಲ್ಲ. ಸರ್ಕಾರಿ ಉದ್ಯೋಗಿಗಳಿಗೆ ಒಂದಿಷ್ಟು ಬಡ್ತಿಗಳು, ವರ್ಗಾವಣೆಗಳು ಸಿಗ್ತಕ್ಕಂತಹ ಯೋಗದ ಫಲಗಳಿದೆ. ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗಗಳು ಸಿಗ್ತಕ್ಕಂತಹ
ಒಂದು ತಿಂಗಳು ಸಹ ಇದು ಆಗಿದೆ. ಹಾಗಾಗಿ ಯೋಚನೆ ಮಾಡಬೇಡಿ, ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಒಂದು ತಿಂಗಳು ಶಿವರಾತ್ರಿ ಅಮಾವಾಸ್ಯೆಯ ದಿವಸ. ಶಿವರಾತ್ರಿ ಅಮಾವಾಸ್ಯೆಯ ದಿವಸ ತಮ್ಮೆಲ್ಲರಿಗೂ ಸಹ ಸರ್ವ ಕಾರ್ಯವೂ ಸಿದ್ಧಿ ಆಗಬೇಕು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರಗತಿ ಉಂಟಾಗಬೇಕು, ಮಾನಸಿಕವಾಗಿ ಸ್ಥೈರ್ಯ ಧೈರ್ಯ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಗಳಾಗಬೇಕು ಅಂತ ಹೇಳಿ ಪ್ರತಿ ತಿಂಗಳು ಹೇಗೆ ಸರ್ವ ಕಾರ್ಯ ಸಿದ್ಧಿ ತಾಯಿತವನ್ನು ಅಮಾವಾಸ್ಯೆಯ ದಿವಸ ಮಾಡ್ತಾ ಇದ್ವಿ, ಈ ತಿಂಗಳು ಶಿವರಾತ್ರಿಯ ಅಮಾವಾಸ್ಯೆಯ ದಿವಸ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಯಾರ್ಯಾರಿಗೆ ಆ ಒಂದು ತಾಯಿತವು ಬೇಕೋ, ಮೂಲಿಕಾ ತಾಯಿತ, ಅದನ್ನು ನೀವು ಬುಕ್ ಮಾಡಿಕೊಂಡು ತರಿಸ್ಕೊಳ್ಳಿ. ಅದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತದೆ, ನೋವುಗಳಿಂದ ಒಂದಿಷ್ಟು ಆಚೆ ಬರೋಕ್ಕೆ ಸಾಧ್ಯ ಆಗುತ್ತೆ, ದೃಷ್ಟಿದೋಷಗಳಾಗಿರಬಹುದು, ಸಣ್ಣ ಪುಟ್ಟ ಈ ದಾಟಿನ ಮಾಟ ಮಂತ್ರದ ದೋಷಗಳಾಗಬಹುದು, ಅದರಿಂದ ಎಲ್ಲ ಸಹ ನಿವಾರಣೆಯಾಗುತ್ತೆ. ಇದೇ ಒಂದು ಫೆಬ್ರವರಿ ತಿಂಗಳ ಶಿವರಾತ್ರಿ ಅಮಾವಾಸ್ಯೆ ದಿವಸ ಈ ಸರ್ವಕಾರ್ಯ ಸಿದ್ಧಿ ತಾಯಿತವನ್ನು, ಮೂಲಿಕಾ ತಾಯಿತವನ್ನು ಮಾಡ್ತೇವೆ. ಬೇಕಾದವರು ಬುಕ್ ಮಾಡಿಕೊಂಡು ತರಿಸ್ಕೊಳ್ಳಿ. ಈ ಒಂದು ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿ ನಿಂತ್ಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಅದೆಷ್ಟೋ ಅಭಿವೃದ್ಧಿ ನಿಮ್ಮ ಕಡೆಯಿಂದ ಪ್ರಕೃತಿಗೆ ಆಸರೆ ಸಿಕ್ಕಿದಾಗ ಆಗತ್ತೆ. ದೇವರೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಒಂದು ಜೀವಿಯ ಜೀವವನ್ನು ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗ್ತದೆ. ಒಳ್ಳೆಯದಾಗಲಿ. ಅಷ್ಟು ಮಾತ್ರ ಅಲ್ಲದೆ ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಇಂದು ನಾವು ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು, ಜೋಪಾನ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ, ಅಭಿರಾಮಿ ದೇವಿ ಸ್ತೋತ್ರದ ಪಠಣವನ್ನು ಮಾಡಿ. ಅಭಿರಾಮಿ ದೇವಿಯ ಸ್ತೋತ್ರ ಪಠಣವನ್ನು ಮಾಡೋದರಿಂದ ಹೆಚ್ಚಿನ ಅನುಕೂಲತೆಗಳು ಉಂಟಾಗುತ್ತೆ. ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಯಿಂದ 5:30 ಸಮಯದಲ್ಲಿ ಉತ್ತರಕ್ಕೆ ಅಭಿಮುಖವಾಗಿ ಕೂತ್ಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಉತ್ತರಕ್ಕೆ ಅಭಿಮುಖವಾಗಿ ಕೂತ್ಕೊಂಡು ಅಭಿರಾಮಿ ದೇವಿ ಸ್ತೋತ್ರದ ಪಠಣವನ್ನು ಮಾಡಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.